ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಈ ಬಾರಿ ಬಿಹಾರದ ವೋಟಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಇತ್ತು. ಮಹಿಳೆಯರು ಸಂಜೆ 6 ಗಂಟೆವರೆಗೂ ಕೂಡ ಅದೇ ವೋಟಿಂಗ್ ಬೂತ್ ನಲ್ಲಿ ನಿಂತು ವೋಟಿಂಗ್ ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡ್ತಾ ಇದ್ದ ಹಾಗೆ ಆಂಟಿ ಇನ್ಕಂಬನ್ಸಿ ಚರ್ಚೆಗಳು ಕೂಡ ಇತ್ತು. ಬಟ್ ಅದ್ಯಾವುದು ಕೂಡ ಇಲ್ಲ. ಆಂಟಿ ಇನ್ಕಂಬನ್ಸಿ ಅಲ್ಲ, ಇದು ಪ್ರೋ ಇನ್ಕಂಬನ್ಸಿ ಅನ್ನೋದು ಈಗಿನ ಮುನ್ನಡೆಯಲ್ಲಿ ಗೊತ್ತಾಗ್ತಾ ಇದೆ. ಆರ್ಜೆಡಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ ಹೀನಾಯವಾದಂತ ಹಿನ್ನಡೆ ನೀವು ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ನಲ್ಲಿ. ಈ ಕ್ಷಣಕ್ಕೆ ಯಾವ ರೀತಿಯಾಗಿದೆ ಟ್ರೆಂಡ್ ಒಮ್ಮೆ ನೋಡ್ಕೊಂಡು ಬಿಡೋಣ. ಆರ್ಜೆಡಿ 26, ಕಾಂಗ್ರೆಸ್ 4, ಏನು ಬದಲಾಗಿಲ್ಲ. LEFT ಇನ್ನೊಂದು ಮೈತ್ರಿ ಅಲ್ಲಿ 5 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. LEFT ಕಂಪೇರ್ ಟು ಕಾಂಗ್ರೆಸ್, LEFT ಡೂಯಿಂಗ್ ಬೆಟರ್. ಇನ್ನು ಈ ಕಡೆ NDA ನೋಡೋದಾದ್ರೆ ಬಿಜೆಪಿ 91 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. JDU 81 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಹಾಗೆ LJP 21, ಅಗೇನ್ 1 ನಂಬರ್ ಜಾಸ್ತಿ ಆಗಿರೋದನ್ನ ನಾವು ಗಮನಿಸಬಹುದು. LJP ಉಳಿದಂತೆ 2 ಪಕ್ಷಗಳು 5 ಮತ್ತೆ 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇದು ನಿಜಕ್ಕೂ ಮಹಾ ಗಠಬಂಧನ್ಗೆ ಮಹಾ ಆಘಾತ, ಮರ್ಮಾಘಾತ. ತೇಜಸ್ವಿ ಯಾದವ್ ಅವರ CM ಕನಸು ಕೂಡ ಈ ಮೂಲಕವಾಗಿ ನುಚ್ಚು ನೂರಾಗ್ತಾ ಇದೆ. ಅವರ ಕ್ಷೇತ್ರದಲ್ಲೂ ಕೂಡ ಅವ್ರಿಗೊಂದು ರೀತಿಯಾದಂತಹ ಹಿನ್ನಡೆನೇ ಇದೆ. ಈಗಲೂ ಆರ್ಜೆಡಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ ಇದು ಹೀನಾಯವಾದಂತಹ ಸೋಲು. ಬಿಹಾರದಲ್ಲಿ ಗದ್ದುಗೆಯನ್ನ ಏರುವಂತಹ ವಿಶ್ವಾಸದಲ್ಲಿ ಆರ್ಜೆಡಿ ಇತ್ತು. ಸದ್ಯದ ಟ್ರೆಂಡ್ ಪ್ರಕಾರ 36 ಕ್ಷೇತ್ರಗಳಲ್ಲಿ ಮಾತ್ರನೇ MGB ಮುನ್ನಡೆಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿದೆ. 36 ಅಲ್ಲ, 35. ಆರ್ಜೆಡಿ 26, ಕಾಂಗ್ರೆಸ್ 4, LEFT 5, ಅಲ್ಲಿಗೆ 35 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸುವುದಕ್ಕಷ್ಟೇನೆ MGBಗೆ ಸಾಧ್ಯ ಆಗಿರೋದು. ಬಟ್ ಬಿಜೆಪಿಯ ಲೀಡ್ ನಲ್ಲಿ ಅಂತ ವ್ಯತ್ಯಾಸಗಳು ಆಗ್ತಾ ಇಲ್ಲ. ಕಳೆದ 1 ಗಂಟೆಗಳಿಂದ ಇರುವಂತ ಟ್ರೆಂಡ್ ಹಾಗೇನೇ ಇದೆ, ಅದೇ ರೀತಿಯಾಗಿ ಕಾಯ್ದುಕೊಳ್ತಾ ಇದೆ. ಬಿಜೆಪಿ 90ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿ ಮುನ್ನುಗ್ತಾ ಇದೆ. ಹಾಗೆ JDU 81 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಈವರೆಗೂ ಕೂಡ ಸಾಧಿಸಿಕೊಂಡು ಬರ್ತಾ ಇದೆ.